Good morning, students. Previous class discussed the forest ecosystem and what are the types of the forest ecosystem, features of the forest ecosystem, and how do the forest systems can work in the ecosystem as well as the functions of the forest ecosystem. Today class we discuss the ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್, ಹುಲ್ಗಾವಲು ಜೀವ ಪರಿಸರ ವ್ಯವಸ್ಥೆ ಅಂತ ನಾವು ಕರಿತಾ ಇದ್ದೀವಿ. ಹಿಂದಿನ ತರಗತಿಯಲ್ಲಿ ನಾವು ಅರಣ್ಯ ಪರಿಸರ ವ್ಯವಸ್ಥೆಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಅರಣ್ಯ ಪರಿಸರ ವ್ಯವಸ್ಥೆಯ ವಿಧಗಳು, ಅರಣ್ಯ ಪರಿಸರ ವ್ಯವಸ್ಥೆಯ ಒಂದು ಕಾರ್ಯಗಳಾಗಿರ್ಬೋದು, ಅರಣ್ಯ ಪರಿಸರ ವ್ಯವಸ್ಥೆಯ ಲಕ್ಷಣಗಳ ಬಗ್ಗೆ ಒಂದು ನಾವು ಅಧ್ಯಯನವನ್ನು ಮಾಡಿದ್ದೆವು. ಇಂದಿನ ತರಗತಿಯಲ್ಲಿ ನಾವು ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆಯ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗಿದೆ. Today we discussing the grassland ecosystem. In the world, 90% of the land occupy the grassland ecosystem. In world, 19% of the land occupy the grassland ecosystem. And if the grassland ecosystem is temperate and tropic level zones, this type zones grassland ecosystem we can see. ಇಲ್ಲಿ ಹುಲ್ಲುಗಾವಲು ಪ್ರದೇಶ ಏನಾಗಿದೆ ಅಂದರೆ ನಮ್ಮ ಪ್ರಪಂಚದಲ್ಲಿರುವಂಥ ಒಟ್ಟು ಭೂಮಿಯ 19% ಆವರಿಸಿಕೊಂಡಿದ್ದು. ಈ ಒಂದು ಹುಲ್ಲುಗಾವಲು ಪ್ರದೇಶಗಳು ಎಲ್ಲಿ ಕಂಡು ಬರ್ತದೆ ಅಂದರೆ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯದಲ್ಲಿ ಕಂಡುಬರುತ್ತದೆ. The grassland ecosystem we can see in the tropic and the temperate zones. ನಾವು ಈ ರೀತಿಯಾದಂಥ ಹುಲ್ಲುಗಾವಲು ಪ್ರದೇಶಗಳನ್ನು ಸಮಶೀತೋಷ್ಣ ವಲಯ ಮತ್ತು ಉಷ್ಣವಲಯಗಳಲ್ಲಿ ಕೂಡ ನಾವು ಈ ರೀತಿಯಾದಂಥ ಒಂದು ಪರಿಸರ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ಆ್ಯಂಡ್ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ annual rainfall between 25 to the 85 centimeters. If the grassland ecosystem annual rainfall 25 to 85 centimeter or 25 to 75 centimeters. And in the grassland ecosystem cannot grow the more height trees, only living the grass type plants or various type of the grass can living in the grassland ecosystem. ಈ ಒಂದು ಹುಲ್ಲುಗಾವಲು ಜೀವ ಪರಿಸರ ವ್ಯವಸ್ಥೆಯಲ್ಲಿ 25ರಿಂದ 85 ಸೆಂಟಿಮೀಟರ್ ಮಳೆ ಅಥವಾ 25ರಿಂದ 75 ಸೆಂಟಿಮೀಟರ್ ಅಷ್ಟು ಮಳೆ ಆಗ್ತದೆ. ಈ ಒಂದು ಹುಲ್ಲುಗಾವಲಿನ ಪ್ರದೇಶಗಳಲ್ಲಿ ಅತಿ ಎತ್ತರವಾದ ಗಿಡಗಳಲ್ಲೂ ಕೂಡ ಇಲ್ಲಿ ನೋಡಲು ಪೋಷಿಸಲಿಕ್ಕೆ ಸಾಧ್ಯ ಆಗೋದು. ಇಲ್ಲೇನಾಗುತ್ತೆ, ಹುಲ್ಲಿನ ಜಾತಿಯಾದಂಥ ಒಂದು ವಿವಿಧ ರೀತಿಯಾದಂಥ ಸಸ್ಯಗಳನ್ನು ನಾವೇನು ಮಾಡ್ತೀವಿ ಅಂದರೆ ಪೋಷಣೆ ಮಾಡಬೇಕು. ಇನ್ ದಿ ಗ್ರಾಸ್ಲ್ಯಾಂಡ್ ಕೆನಾಟ್ ಪ್ರೊಟೆಕ್ಟ್ ದಿ ಆರ್ ಕೆನಾಟ್ ಗ್ರೋ ದಿ ಮೋರ್ ಹೈಟೆಡ್ ಟ್ರೀ, ಬಟ್ ಒನ್ಲಿ ದಿ ವೇರಿಯಸ್ ಟೈಪ್ ಆಫ್ ದ ಗ್ರಾಸ್ ಕ್ಯಾನ್ ಗ್ರೋ ಇನ್ ದಿ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ಈ ಒಂದು ಹುಲ್ಲುಗಾವಲಿನ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಅತಿ ಎತ್ತರವಾದಂಥ ಗಿಡಗಳು ಕಂಡುಬರೋದಿಲ್ಲ. ಹುಲ್ಲುಗಾವಲಿನ ಒಂದು ಅಥವಾ ಹುಲ್ಲಿನ ಒಂದು ವಿವಿಧ ರೀತಿಯಾದಂಥ ಸಸ್ಯಗಳು ಕೂಡ ಇಲ್ಲಿ ಮಾಡ್ತಾವೆ ಅಂದರೆ ಕಂಡು ಬರ್ತಾ ಇದ್ದಾವೆ. ಆ್ಯಂಡ್ ಇಫ್ ದ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಕ್ಯಾನ್ protect the 100 to the 120 grassland plants can having in the grassland ecosystem having the 125 to 120 variety of the plants are having. ಇಲ್ಲಿ ಏನಾಗ್ತಾ ಇದ್ದಾವೆ ಅಂದರೆ ಈ ರೀತಿಯಾಗಿರುವಂಥ ಒಂದು ಹುಲ್ಲುಗಾವಲು ಪ್ರದೇಶಗಳು 120ಕ್ಕಿಂತ 100ರಿಂದ ಹಿಡಿದು 120ಕ್ಕಿಂತ ಏನು ಮಾಡ್ತವೆ ವಿವಿಧ ರೀತಿಯಾದಂಥ ಸಸ್ಯ ಸಂಕುಲನ ಕೂಡ ಇಲ್ಲಿ ಮಾಡಿದ ಹೊಂದಿದೆ. ದ ಗ್ರಾಸ್ಲ್ಯಾಂಡ್ಸ್ ಹ್ಯಾವಿಂಗ್ ದಿ
120 variety of the grass plants ಕ್ಯಾನ್ ಹ್ಯಾವಿಂಗ್. ಇಲ್ಲಿ 120 ರೀತಿಯಾದಂಥ ಒಂದು ವಿವಿಧ ರೀತಿಯಾದಂಥ ಒಂದು ಹುಲ್ಲುಗಾವಲ ಪ್ರದೇಶಕ್ಕೆ ಸೇರಿದಂಥ ಒಂದು ಜಾತಿಯ ಒಂದು ಗಿಡಗಳು ಕೂಡ ಇಲ್ಲಿ ಏನು ಮಾಡ್ತವೆ ಅಂದರೆ ನಮಗೆ ಕಂಡು ಬರ್ತಾ ಇದ್ದಾವೆ. ಆ್ಯಂಡ್ ಇನ್ ದಿ ಗ್ರಾಸ್ ಲ್ಯಾಂಡ್ ಲೆವೆಲ್, ಇಫ್ ದ soil surface can be very thick. In the grassland level, soil surface is the very thick, and if the grassland soil is the more fertility compared to the forest ecosystem, grassland ecosystem soil, it is the very fertilizers and variety of the nutrients and the variety of the fertilizers can ಅವೈಲೇಬಲ್ ಇನ್ ದಿ ಗ್ರಾಸ್ಲ್ಯಾಂಡ್ ಸಾಯಿಲ್. ಇಲ್ಲಿ ಒಂದು ಹುಲ್ಲುಗಾವಲಿನ ಪ್ರದೇಶದಲ್ಲಿ ಏನಾಗ್ತದೆ ಅಂದರೆ ಮಣ್ಣು ಬಹಳ ಫಲವತ್ತತೆಯಿಂದ ಕೂಡ ಕೂಡಿರ್ತಾ ಇದ್ದದ್ದು. ಅಷ್ಟೇ ಅಲ್ಲದೆ ಇನ್ ದಿ ಗ್ರಾಸ್ಲ್ಯಾಂಡ್ಸ್ ರೂಟ್ಸ್ ಕ್ಯಾನ್ up to 6 feet undergrow. ಇಲ್ಲಿ ಏನಾಗ್ತದೆ ಅಂದರೆ ಇಫ್ ದ ಗ್ರಾಸ್ಲ್ಯಾಂಡ್ ಪ್ಲಾಂಟ್ಸ್ ರೂಟ್ಸ್ ಕ್ಯಾನ್ 6 feet ಕ್ಯಾನ್ ಡೀಪ್ಲಿ ಕ್ಯಾನ್ ಸ್ಪ್ರೆಡ್ಡಿಂಗ್ ಆನ್ ದಿ ಅರ್ತ್. ಈ ಒಂದು ಭೂಮಿಯ ಮೇಲೆ ಏನಾಗುತ್ತೆ ಅಂದರೆ ಹುಲ್ಲುಗಾವಲಿನ ಪ್ರದೇಶಗಳ ಒಂದು ಸಸ್ಯಗಳೇನಿರುತ್ತೆ, ಬೇರುಗಳೇನಿರುತ್ತೆ, ಒಂದು 6 ಫೂಟಗಳಷ್ಟು ಏನಿರ್ತವೆ ಅಂದರೆ ಆಳಕ್ಕೆ ಇಳಿದಿರ್ತವೆ. ಆ್ಯಂಡ್ ಆಲ್ಸೋ ದಿ ಗ್ರಾಸ್ಲ್ಯಾಂಡ್, ಇನ್ ದಿ ಗ್ರಾಸ್ಲ್ಯಾಂಡ್ ವೆರೈಟಿ ಆಫ್ ದ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಕ್ಯಾನ್ ಲಿವಿಂಗ್, ಆ್ಯಂಡ್ ದೀಸ್ ಎನಿಮಲ್ಸ್ ಕ್ಯಾನ್ ಪಾಪ್ಯುಲರ್ ಇನ್ ಅವರ್ ಕಂಟ್ರಿ ಆ್ಯಸ್ ವೆಲ್ ಆಸ್ ದಿ ವರ್ಡ್ಸ್. ಇಲ್ಲಿರುವಂಥ ಒಂದು ಸಸ್ಯಗಳು ಕೂಡ ಏನಿರ್ತಾವೆ ಅಂದರೆ ವಿವಿಧ ರೀತಿಯಾದಂಥ ಒಂದು ಇಡೀ ಜಗತ್ತಿನಲ್ಲಿ ಆಗಿರ್ಬೋದು ಅಥವಾ ದೇಶದಲ್ಲಿ ಕೂಡ ಅಷ್ಟು ಅತ್ಯಂತ ಹೆಸರುವಾಸಿಯಾಗಿದ್ದಾವೆ.